ಜೀವನದಲ್ಲಿ ಯಾವಾಗಲೂ ಸೋತು ಸುಸ್ತಾಗಿದ್ದೀರಾ? ಆ ಸೋಲನ್ನ ಗೆಲುವಾಗಿ ಪರಿವರ್ತಿಸೋದು ಹೇಗೆ? ನಾನು ಹೇಳ್ಕೊಡ್ತೀನಿ. ಒಂದು ಸಣ್ಣ ಕತೆ ಪ್ರೋಗ್ರಾಮ್ಗೆ ಸ್ವಾಗತ ಸುಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು 5 ಕಪ್ಪೆ ಇತ್ತು. 5 ಕಪ್ಪೆಗಳು, ಒಂದೊಂದು ಕಪ್ಪೆನೂ ಒಂದೊಂದು ಕ್ಯಾರೆಕ್ಟರ್ಸ್. ಒಂದು ಕೋಪಿಷ್ಟ, ಒಂದು ಬುದ್ಧಿವಂತ, ಇನ್ನೊಬ್ಬ ಪೆದ್ದ, ಇನ್ನೊಬ್ಬ ಹ್ಯಾಂಡಿಕ್ಯಾಪ್ಟು, ಇನ್ನೊಬ್ಬ ವಿಚಿತ್ರ, ಎಲ್ಲ ಒಂದೊಂದು ಕ್ಯಾರೆಕ್ಟರ್ಗಳಿರುತ್ತೆ. ಎಲ್ಲ ಮನುಷ್ಯನ ಥರನೇ ಅದಕ್ಕೂ. ಈ 5 ಕಪ್ಪೆಗಳು ಕಾಡಲ್ಲಿ ಹೋಗ್ಬೇಕಾರೆ ಈ ಒಂದು 3 ಕಪ್ಪೆ ಒಂದು ದೊಡ್ಡ ಹಳ್ಳದೊಳಗೆ ಬಿದ್ದೋಗುತ್ತೆ. ದೊಡ್ಡ ಹಳ್ಳ, ಕೆಳಗೆ ಬಿದ್ದವು. ಇನ್ನೆರಡು ಕಪ್ಪೆ ಮೇಲ್ಗಡೆ ಇರುತ್ತೆ. ಈ ಹಳ್ಳದಲ್ಲಿ ಬಿದ್ದಿರೋ ಕಪ್ಪೆಗಳು, ಅಯ್ಯಯ್ಯೋ ನಾವು 3 ಜನ ಬಿದ್ದೋಗಿದ್ದೀವಿ, ಏನು ಮಾಡೋದು, ಸರಿ ಆಯಿತು, ಎಲ್ಲ ಎಗ್ರತಾ ಇರ್ತವೆ ಹಳ್ಳದಿಂದ, ಚಂಗ್ ಅಂತ. ಎಷ್ಟೇ ಎಗ್ರಿದ್ರೂ ಮೇಲೆ ಬರೋದಕ್ಕಾಗಲ್ಲ. ತುಂಬ ಹೈಟ್ ಇರುತ್ತೆ, ಆಳ ಜಾಸ್ತಿ, ಎಷ್ಟು ಎಗ್ರಿದ್ರೂ ಬರ್ತಾಯಿಲ್ಲ. ಮೇಲೆ ಕೂತಿರೋ 2 ಕಪ್ಪೆ ಹೇಳ್ತವೆ, ಅಯ್ಯೋ ಮುಗೀತು ಕಂಡ್ರೋ ನಿಮ್ಮ ಕತೆ, ನೀವು 3 ಜನ ಸಾಯೋವರೆಗೂ ಇನ್ನಿಲ್ಲೇ, ನಿಮ್ಮ ಸಾವಿಲ್ಲೇನೆ, ನೀವು ಆಚೆ ಬರೋದಕ್ಕೆ ಆಗಲ್ಲ. ಈ 3 ಕಪ್ಪೆ ಎಗ್ರತಾನೇ ಇರ್ತವೆ. ಎಗ್ರಿ ಒಂದು ಕಪ್ಪೆ ಫುಲ್ ಸುಸ್ತಾಗೋಗ್ತದೆ. ಆ ಮೇಲೆ ನಿಂತಿರೋ 2 ಕಪ್ಪೆ, ಆಗಲ್ಲ ಬಿಡಲು, ಸುಮ್ಮನೆ ಯಾಕೆ ಟ್ರೈ ಮಾಡ್ತಿದ್ಯಾ, ಬಿಡ್ರೋ, ಆಗಲ್ಲ, ನಿಮ್ಮ ಕತೆ ಮುಗೀತು, ನೀವು ಸತ್ರಿ, ಸರಿ ಆಯಿತು. ಒಂದು ಕಪ್ಪೆ ಅವ್ರ ಮಾತನ್ನ ಕೇಳಿಸ್ಕೊಂಡು ಯಾವಾಗಲೂ ಆಗಲ್ಲ ಅಂತವ್ರಲ್ಲ, ಹೌದು ನಿಜವಾಗ್ಲೂ ಆಗಲ್ಲ, ನಾನು ಯಾಕೆ ಸುಮ್ಮನೆ ವ್ಯರ್ಥ ಪ್ರಯತ್ನ ಪಡ್ತಾ ಇದ್ದೀನಿ, ನಾನು ಸೋತೆ ಅಂದ್ಬಿಟ್ಟು ಒಂದು ಮೂಲೆಯಲ್ಲಿ ಹೋಗಿ ಸೈಲೆಂಟಾಗಿ ಕೂತ್ಕೊಳ್ಳುತ್ತೆ. ಇನ್ನೆರಡು ಕಪ್ಪೆ ಎಗ್ರುತ್ತಾನೆ ಇರ್ತವೆ, ಟ್ರೈ ಮಾಡ್ತಾನೆ ಇರುತ್ತೆ. ಅದರಲ್ಲೊಂದು ಗಟ್ಟುಮುಟ್ಟಾಗಿರೋ ಕಪ್ಪೆ ಇರುತ್ತೆ. ಅದು ಟ್ರೈ ಮಾಡಿ ಎಷ್ಟೆಷ್ಟೋ ಟ್ರೈ ಮಾಡುತ್ತೆ. ಈ 2 ಕಪ್ಪೆ ಹೇಳುತ್ತೆ, ಇಲ್ಲೋ ನೀನು ಎಷ್ಟೇ ಪೈಲ್ವಾನ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೀನು ಆಗಲ್ಲ, ನೀನು ಬುದ್ಧಿವಂತನೇ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನೀ ಮೇಲೆ ಬರೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ನೋಡು, ಅವನಿಗೆ ನಾವು ಹೇಳಿದ್ವಿ, ಆಗಲ್ಲ ಮೇಲೆ ಬರೋಕ್ಕಾಗಲ್ಲ. ಅವನು ನೋಡು ಹೋದ, ಆರಾಮಾಗಲ್ಲಿ ಕೂತ್ಕೊಂಡವನೆ. ನೀನು ಯಾಕೆ ಸುಮ್ಮನೆ ಎಗ್ರಿ ಕೈಕಾಲು ನೋವು ಮಾಡ್ಕೊತಿದ್ಯಾ, ನಿನ್ನ ಕತೆನೂ ಮುಗೀತು. ಈ ಕಪ್ಪೆ ಅವ್ರು ಹೇಳಿದ್ರು ಮತ್ತೆ ಟ್ರೈ ಮಾಡ್ತಾ ಇರ್ತವೆ. ಇನ್ನೆರಡು ಕಪ್ಪೆನೂ ಟ್ರೈ ಮಾಡುತ್ತೆ. ಕೊನೆಯಲ್ಲಿ ಶಕ್ತಿಶಾಲಿ ಕಪ್ಪೆ ಎಗ್ರಿ ಏನೇನೋ ಮಾಡಿ ಕೊನೆಯಲ್ಲಿ ಅದು ಸುಸ್ತಾಗುತ್ತೆ. ಇವರಿಬ್ರು ಮೇಲೆ ನಿಂತ್ಕೊಂಡು, ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ, ನಿನ್ಗಾಗಲ್ಲ ಮೇಲೆ ಎಗರಕ್ಕೆ, ಯಾಕೆ ಇಲ್ಲಿ ಸಾಯ್ತಿದ್ಯಾ, ಹೋಗು. ಕೊನೆಯಲ್ಲಿ ಒಂದಷ್ಟು ಪ್ರಯತ್ನಗಳು ಪಟ್ಟು ಅದನ್ನು, ಹೌದು ಇದನ್ನ ಹಣೆ ಬರ, ನಾನು ಸೋತೆ ಅಂದ್ಬಿಟ್ಟು ಅದು ಹೋಗಿ ಒಂದು ಆ ಕಪ್ಪೆ, ಸೋತಿರೋ ಕಪ್ಪೆ ಪಕ್ಕ ಕೂತ್ಕೊಳ್ಳುತ್ತೆ. ಇನ್ನೊಂದು ಕಪ್ಪೆ ಇರುತ್ತಲ್ಲ, ಅದು ಎಗ್ರತಾನೆ ಇರ್ತದೆ, ಟ್ರೈ ಮಾಡ್ತಾನೆ ಇದೆ. ಈ 2 ಕಪ್ಪೆಗಳು ಹೇಳ್ತವೆ, ನಿಂಗೆ ಸತಿ ಹೇಳ್ಬೇಕೋ, ನೀನು ಎಷ್ಟೇ ಟ್ರೈ ಮಾಡಿದ್ರು ಆಗಲ್ಲ. ಅವರಿಬ್ರು ನೋಡು, ನಾವು ಹೇಳೋ ಮಾತನ್ನ ಕೇಳಿದ್ರು, ಸೈಲೆಂಟಾಗಿ ಹೋಗಲ್ಲಿ ಕೂತ್ಕೊಂಡ್ರು. ನಿನ್ನ ಕೈಲಿ ಆಗಲ್ಲ, ನೀನು ಈ ಬಾವಿಯಿಂದ ಬರೋದಕ್ಕೆ ಆಗಲ್ಲ, ಈ ಹಳ್ಳದಿಂದ ಮೇಲೆ ಯಾವುದೇ ಕಾರಣಕ್ಕೂ ನೀನು ಬರೋಕ್ಕಾಗಲ್ಲ. ಈ ಕಪ್ಪೆ ಅವ್ರು ಏನೇ ಹೇಳಿದ್ರು ಎಗರ್ತಾನೆ ಇತ್ತು. ಒಂದ್ಸತಿ ಗಟ್ಟಿ ಮಾಡಿ ಸತತ ಪ್ರಯತ್ನ ಪಟ್ಟು ಚಕ್ಕಂತ ಆಚೆ ಬಂದ್ಬಿಡ್ತು. ಆ ಬಾವಿಯಿಂದ ಅದು ಮೇಲ್ ಬಂತಿದ್ದಂಗೆ ಈ 2 ಕಪ್ಪೆಗಳು ಫುಲ್ಲು ಅದ್ರ ಮುಖ ನೋಡ್ತಾವೆ. ಅದು ಮೇಲ್ ಬಂತು, ಫುಲ್ ಸುಸ್ತಾಗಿತ್ತು. ಕೆಳಗೆ ಬಾವಿಲಿ ಬಿದ್ದಿರೋ ಕಪ್ಪೆಗಳು ನೋಡ್ತಾವೆ, ಈ ಮೇಲ್ 2 ಕಪ್ಪೆಗಳು ನೋಡ್ತಾ ಇದೆ. ಇದು ಮೇಲ್ ಬಂತು, ಅದ್ರ ಪಾಡ್ಗದು ಕಾಡೊಳಗಡೆ ಹೋಯ್ತು. ಈ ಮೇಲ್ ಬಂತಲ್ಲ ಕಪ್ಪೆ, ಅದು ಹೆಂಗ್ ಮೇಲಕ್ಕೆ ಬಂತು ಗೊತ್ತಾ, ಯಾಕೆ ಮೇಲಕ್ಕೆ ಬಂತು ಗೊತ್ತಾ, ಸತತ ಪ್ರಯತ್ನ ಪಡ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಕಿವುಡು ಕಪ್ಪೆ. ಆ ಕಪ್ಪೆ ಕಿವಿನೇ ಕೇಳಿಸಲ್ಲ. ಮೇಲ್ ಬಾಯಿ ಬಡ್ಕತ್ತಿದ್ರಲ್ಲ, ಆಗಲ್ಲ, ಆ ಕಪ್ಪೆಗಳದು ಕೇಳಿಸ್ಲಿಲ್ಲ. ಕೆಳಗಡೆ ಸುಸ್ತಾಗಿ ನಿಂತಿದ್ರಲ್ಲ, ಅದು ಆ ಕಡೆನೂ ಹೋಗ್ಲಿಲ್ಲ. ನಾವೆಲ್ಲ ಕಪ್ಪೆಗಳು, ವಿಚಿತ್ರವಾದ ಕಪ್ಪೆಗಳು, ಕಾಲೆಳೆಯೋ ಕಪ್ಪೆಗಳು ಇದೆ,
ಗಟ್ಟುಮುಟ್ಟಾಗಿ ಒಡೆದಾಡ್ತೀನಿ ಅಂತ ಒಡೆದಾಡ್ತಿರೋ ಕಪ್ಪೆಗಳು ಇವೆ. ಸೋತು ಶರಣಾಗಿ ಒಂದು ಮೂಲೆಯಲ್ಲಿ ಕೂತಿರೋ ಕಪ್ಪೆನೂ ಇದೆ. ಹೇಳಿ, ನೀವು ಯಾವ ಕಪ್ಪೆ? ನಾವು ಜೀವನದಲ್ಲಿ ಗೆಲ್ಲಬೇಕು ಅಂದರೆ ಕೆಲವೊಮ್ಮೆ ಕಿವುಡಾಗಿರ್ಬೇಕು, ಕುರುಡಾಗಿರ್ಬೇಕು, ಮೂಗಾಗಿರ್ಬೇಕು. ಯಾರು ಏನು ಹೇಳ್ತಾರೋ ಬೇಡ, ನಮ್ಮ ಪ್ರಯತ್ನ. ಇರೋದೊಂದು ಜೀವನ. 60ಕ್ಕೋ 40ಕ್ಕೋ 50ಕ್ಕೋ ಯಾವ ಕ್ಷಣಕ್ಕೆ ಪ್ರಾಣ ಪಟ್ಟಕ್ಕಂತ ಹೋಯ್ತದೋ ಗೊತ್ತಿಲ್ಲ. ಸಾವು ಕಣ್ಮುಂದೆ ಬಂದು ನಿಂತಾಗ ನಾನು ಏನೂ ಪ್ರಯತ್ನ ಪಡದೆ ಸತ್ತೋದೆ ಅನ್ನೋದು ಬೇಡ. ಎಲ್ಲನೂ ಪ್ರಯತ್ನ ಪಟ್ಟಿರ್ಬೇಕು. ಕೋಟಿ ಇದ್ರೂ ಮಣ್ಣೊಳಗಡೆನೆ ಹೋಗೋದು, ಏನೂ ಇಲ್ಲ ಅಂದ್ರೂ ಮಣ್ಣೊಳಗಡೆನೆ ಹೋಗೋದು. ಪ್ರಯತ್ನ ಪಟ್ಟು ಆಸೆಗಳನ್ನ ತೀರಿಸುವಂಥ ಪ್ರಯತ್ನ ಪಟ್ಟು ಆ ಫೈಟ್ ಇರುತ್ತಲ್ಲ, ಜರ್ನಿ, ಅದೇ ತುಂಬ ಚೆನ್ನಾಗಿರುತ್ತೆ. ಕತೆ ಇಷ್ಟ ಆಯಿತು ಅನ್ಕೋತೀನಿ. ನಮ್ಮ ಪ್ರಯತ್ನಗಳಲ್ಲಿ ನಾವು ಮುಂದುವರಿಯೋಣ. ಬಾಯಿ ಬಡ್ಕೊಳ್ಳೋ ಕಪ್ಪೆಗಳು ಬಡ್ಕತಾನೆ ಇರಲಿ, ಆಗಲ್ಲ ಅನ್ನೋ ಕಪ್ಪೆಗಳು ಆಯ್ತಾನೆ ಇರಲಿ, ಕಿರ್ಚ್ಕೊಳ್ಳೋ ಕಪ್ಪೆಗಳು ಕಿರ್ಚ್ಕೊತಾನೆ ಇರಲಿ, ಸೋತು ಕಪ್ಪೆಗಳು ಮೂಲೆಯಲ್ಲಿ ಬಿದ್ದಿರಲಿ. ನಮ್ಮ ಪ್ರಯತ್ನ ಸಕ್ಸಸ್ ಕಡೆ, ಗೆಲುವಿನ ಕಡೆ, ಖುಷಿಯಾಗಿ ಬದುಕೋ ಕಡೆ. ಬಿಟ್ಟೋಗೋರೆಲ್ಲ ಬಿಟ್ಟೋಗ್ಲಿ, ಜೊತೆಲಿರೋರೆಲ್ಲ ಜೊತೆಲಿರಲಿ. ಹೆಂಗಿದೆ ಕತೆ? ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ.